ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ರೇವಣ್ಣ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ವಿರುದ್ಧ ಹೊಸ ದೂರು ಸಲ್ಲಿಕೆಯಾಗಿರೋದು. ಮೊನ್ನೆ ಸಂತ್ರಸ್ತನ ವಿರುದ್ಧ ಸೂರಜ್ ಆಪ್ತ ಶಿವಕುಮಾರ್ ದೂರು ಕೊಟ್ಟಿದ್ರು. ಆದರೆ ಈಗ ಅವರೇ ಸ್ವತಃ ಉಲ್ಟಾ ಹೊಡೆದು ಸೂರಜ್ ರೇವಣ್ಣ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೋವಿಡ್ ವೇಳೆ ದೌರ್ಜನ್ಯಕ್ಕೆ ಇವ್ರನ್ನ ಬಳಸಿಕೊಂಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಅದು ಸಂತ್ರಸ್ತನ ವಿರುದ್ಧ ದೂರು ನೀಡಲು ಒತ್ತಡ ಹಾಕಿದ್ದಾರೆಂಬ ಅಂಶವನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಆಗಿದೆ ಅಂತ ದೂರು ಕೊಟ್ಟಿದ್ದೀರಿ. ನನಗಾದ ದೌರ್ಜನ್ಯದ ಬಗ್ಗೆ ಮತ್ತು ನನ್ನನ್ನು ಎದುರಿಸಿ ಸಂತ್ರಸ್ತರ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಡಿಸಿದ್ರ ಬಗ್ಗೆ ದೂರು ಕೊಟ್ಟಿದ್ದೀನಿ. ಸೂರಜ್ ರೇವಣ್ಣ ಮತ್ತು ಅವ್ರ ಸಹಚರರು ಸಚಿನ್ ಮತ್ತು ರಕ್ಷಿತ್ ಅಂತ. ಮತ್ತು ನನಗೆ 4 ವರ್ಷದಿಂದ ಲೈಂಗಿಕ ದೌರ್ಜನ್ಯ ಮಾಡಿದ್ದು ಸೂರಜ್ ರೇವಣ್ಣವರು, ಮತ್ತು ಈಗ ಬೆದರಿಕೆ ಹೊಡೆದು ಸೂರಜ್ ರೇವಣ್ಣವರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದೀನಿ. 4 ವರ್ಷದಿಂದ ಕರೋನಾ ಟೈಮಲ್ಲಿ ಸರ್. ಏನಾಗಿದೆ? 4 ವರ್ಷದ ಹಿಂದೆ ಮಾತ್ರ ದೌರ್ಜನ್ಯ ಮಾಡಿದ್ದು, ಆಮೇಲೆ ನಂತರ ಇಲ್ಲ ಆ ಥರದ್ದು ಏನಾಗಿಲ್ಲ. ಈಗ ನಾನು ಬೆದರಿಸಿ ಆ ಹುಡುಗನ ಬಗ್ಗೆ ಅವನ್ನೇ ಬ್ಲಾಕ್ ಮೇಲ್ ಮಾಡೋ ಥರ ಮಾಡಿ ಅವನ ಮೇಲೆ ಕಂಪ್ಲೇಂಟ್ ಕೊಡೋಂಗೆ ಮಾಡಿದರು. ಕೆಲಸ ಮಾಡ್ತಾ ಇದ್ರು ಅವ್ರ ಜೊತೆ ಸೂರಜ್ ರೇವಣ್ಣ? ಇಲ್ಲ ನನಗೊಂದು 7 ವರ್ಷದಿಂದ ಪರಿಚಯ. ನಮ್ಮ ಭಾಗದ ನಾಯಕರು, ನಾವು ಕಾರ್ಯಕರ್ತರು, JDS ಕಾರ್ಯಕರ್ತರು. ಹೌದು. ಅವ್ರ ಸಂಪರ್ಕದಲ್ಲಿದ್ರ ಅಂದ್ರೆ ಅವ್ರ ಜೊತೆ ಹೋಗೋದು ಬರೋದು ಆ ಥರದ್ದು ಇತ್ತ ಸೂರಜ್ ರೇವಣ್ಣ ಜೊತೆ? ಆಗ ಎಲೆಕ್ಷನ್ ಟೈಮಲ್ಲೆಲ್ಲ ಓಡಾಡುವು. ಅದು ಬಿಟ್ಟು ನನ್ನ ಪರ್ಸನಲ್ ಕೆಲಸ ನಾನು ಅಂದರೆ ಅವರು ನಿಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಇನ್ಸಿಡೆಂಟ್ ಅಂತ ಹೇಳ್ಬೋದು. ಯಾವಾಗ ಸರ್ ನಾನೆಲ್ಲ ಡೀಟೇಲ್ಸ್ ನಾನು ಇದ್ರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ತನಿಖೆ ಆಗುತ್ತೆ, ಅಲ್ಲಿ ಬರುತ್ತೆ ಸರ್ ಹೇಳ್ತೀನಿ. ಯಾವುದು ಸರ್? ಜೂನ್ 21 ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಈಗ ಅದು ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಕೊಟ್ಟಿದ್ದೀರಿ. ಅದನ್ನೇ ಹೇಳ್ತಿರೋದು. ನನಗೆ ಬೆದರಿಸ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದು ಸರ್ ಅಂತ. ಅದಕ್ಕೋಸ್ಕರ ನನಗೆ ಕಂಪ್ಲೇಂಟ್ ಕೊಟ್ಟು ಮತ್ತೆ ನನಗಾದ ಅನ್ಯಾಯವನ್ನು ಕೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಫೋನ್ ಇನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಿರಣ್, ಶಿವಕುಮಾರ್ 2 ದಿನಗಳ ಹಿಂದೆ ಸಂತ್ರಸ್ತನ ವಿರುದ್ಧನೇ ಒಂದು ಬೆದರಿಕೆ, ಬ್ಲಾಕ್ ಮೇಲ್ ಆರೋಪವನ್ನ ಮಾಡಿದ್ರು. ಈಗ ನನ್ನೇ ಬೆದರಿಸಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಿದ್ಮೇಲೆ ಪದೇ ಪದೇ ಬೆದರಿಕೆ ಅಂತ ಯೂಸ್ ಮಾಡ್ತಿದಾರಲ್ಲ, ಯಾರು ಬೆದರಿಸಿದ್ದಾರೆ ಇವ್ರನ್ನ ಅಂತ? ರಾಹುಲ್, ಏನು ಈ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಮತ್ತೆ ಪ್ರತಿದೂರು ಇದೆ. ಈ ದೂರು ಮತ್ತೆ ಪ್ರತಿದೂರು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು. 4 ವರ್ಷಗಳ ಹಿಂದೆ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಈಗ ಈ ಹಿಂದೆ ಏನು ಅರ್ಕಲ್ಗೂಡು ಮೂಲದ ಯುವಕನ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಆಗಿದೆ, ಆತ ಏನು ಬ್ಲಾಕ್ ಮೇಲ್ ಮಾಡಿದ್ದ ಅಂತ ಏನ್ ದೂರು ಕೊಟ್ಟಿದ್ದ ಶಿವಕುಮಾರ್, ಆತನೇ ಈಗ ಮತ್ತೆ ದೂರು ಕೊಟ್ಟಿರೋಂಥದ್ದು. ಅದು ಸೂರಜ್ ರೇವಣ್ಣ ವಿರುದ್ಧ ದೂರು ಕೊಟ್ಟಿರೋದು ಒಂದು ರೀತಿ ಏನು ಅನುಮಾನಕ್ಕೆ ಈಡಾಗಿದೆ ಅಂತಾನೆ ಹೇಳ್ಬೋದು. ಇಂದು ಏನ್ ಸಂಜೆ ಸುಮಾರು ಒಂದು 4:15 ವೇಳೆಗೆ ಏನು ಹೊಳೆನರಸೀಪುರ ಠಾಣೆಗೆ ಆಗಮಿಸ್ತಾರೆ. ಅಲ್ಲಿ ಸುಮಾರು 1.5 2 ಗಂಟೆಗಳ ಕಾಲ ಹೊಳೆನರಸೀಪುರದ ನಗರ ಠಾಣೆಗೆ ಭೇಟಿ ಕೊಟ್ಟು ಅಲ್ಲಿ ಏನು ದೂರು ದಾಖಲು ಮಾಡ್ತಾರೆ. ಮತ್ತೆ ಸಾಕಷ್ಟು ಹೇಳಿಕೆಗಳು ಕೂಡ ಕೊಟ್ಟಿರ್ತಾರೆ. ಅಂದ್ರೆ ಸೂರಜ್ ರೇವಣ್ಣ 4 ವರ್ಷ ಹಿಂದೆ ಎಲ್ಲಿ ಬಂದಿದ್ರು, ಮತ್ತೆ ಯಾವ ರೀತಿ ಇವರಿಗೆ ಲೈಂಗಿಕವಾಗಿ ದೌರ್ಜನ್ಯ ಕೊಟ್ಟಿದ್ರು ಸಮಗ್ರವಾದ ಮಾಹಿತಿಯನ್ನು ಕೂಡ ಕೊಡ್ತಾರೆ. ತದನಂತರ ಗ್ರಾಮಾಂತರ ಠಾಣೆಯಿಂದ ನಗರ ಠಾಣೆಯಿಂದ ಗ್ರಾಮಾಂತರ ಠಾಣೆಗೆ ಹೋಗ್ತಾರೆ. ಅಲ್ಲೂ ಕೂಡ ಸಾಕಷ್ಟು ವಿಚಾರಣೆ ನಡೆಯುತ್ತೆ. ಇವರಿಗೆ ಏನೆಲ್ಲ ಆಯ್ತು ಅಂತ ಸಮಗ್ರವಾದ ಒಂದು ಏನು ದೂರು ದಾಖಲು ಸುಮಾರು 8ರಿಂದ 10 ಪುಟಗಳ ದೂರನ್ನು ಕೂಡ ಕೊಟ್ಟಿರೋಂಥದ್ದು. ಅದಾದ ನಂತರ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಮಾತಾಡಿ ಏನು ಮಾಧ್ಯಮದವರಿಗೆ ಮಾತಾಡ್ತಾರೆ. 4 ವರ್ಷಗಳ ಹಿಂದೆ ನನಗೆ ಏನು ಲೈಂಗಿಕವಾಗಿ ಸೂರಜ್ ರೇವಣ್ಣ ದೌರ್ಜನ್ಯ ಮಾಡಿದ್ರು. ಇದಲ್ಲದೆ ನನಗೆ ಮನಸ್ಸಿಗೆ ಸಾಕಷ್ಟು ನೋವು ಕೂಡ ಆಗಿದೆ. ಮತ್ತೆ ನಾನು ಇದಲ್ಲದೆ JDS ಕಾರ್ಯಕರ್ತನ ಹೌದು ಅಂತಾನು ಕೂಡ ಹೇಳ್ತಾರೆ. ಇದಾದ ನಂತರ ನೀವೇನಕ್ಕೆ ಇಷ್ಟು ತಡ ಮಾಡಿದ್ರಿ ಅಂದ್ರೆ ನನಗೆ ಸಾಕಷ್ಟು ಬೆದರಿಕೆಯನ್ನು ಕೂಡ ಒಟ್ಟಿದ್ರು. ಇದಲ್ಲದೆ ಎಕ್ಸಾಕ್ಟ್ಲಿ ಕಿರಣ್, ನಾನೀಗ ಮುಂದಿನ ಪ್ರಶ್ನೆ ಅದೇ ಕೇಳ್ತಿದ್ದೆ. 2020ರಲ್ಲೇ ಲೈಂಗಿಕ ದೌರ್ಜನ್ಯ ಆಗಿದೆ ಅಂದ್ಮೇಲೆ ಈ 4 ವರ್ಷಗಳ ಕಾಲ ಅವ್ರಿಗೆ ಗೊತ್ತೇ ಆಗ್ಲಿಲ್ವಾ ದೌರ್ಜನ್ಯ ಆಗಿದ್ದು? ಅಥವಾ ಇವರ ಹೇಳಿಕೆ ಎಲ್ಲ ಒಂದ್ ಕಡೆ ಅನುಮಾನ ಮೂಡಿಸೋದಿಲ್ವಾ? ರಾಹುಲ್, ಅದೇ ನಾನು ಸಕ್ರಿಯವಾಗಿ JDS ಕಾರ್ಯಕರ್ತ. ಇದಲ್ಲದೆ ಈ ಭಾಗದ ಹೊಳೆನರಸೀಪುರ ಭಾಗದಲ್ಲಿ ಇವರೇ ಮುಖಂಡರು. ಈ ಕಾರಣಕ್ಕೋಸ್ಕರ ನಾನು ಇವ್ರ ವಿರುದ್ಧ ಮಾತನಾಡಲು ಎದುರಿದ್ದೆ. ಇದಲ್ಲದೆ ಸಾಕಷ್ಟು ಕೂಡ ನನಗೆ ಎದುರಿಸಿದ್ರು. ಅವರು ನನ್ನ ದೂರು ಕೊಟ್ಟು ನಾನು ಬಿಡೋದಿಲ್ಲ ಅಂತ ಎದುರಿಸಿದ್ರು. ಈ ಕಾರಣಕ್ಕೋಸ್ಕರ ನಾನು ದೂರು ಕೊಡಲು ಎದುರಿದ್ದೆ. ಯಾವಾಗ ಅರ್ಕಲ್ಗೂಡು ಮೂಲದ ಯುವಕ ನನಗೂ ಇದೇ ತರ ಆಗಿದೆ, ನನಗೂ ಲೈಂಗಿಕವಾಗಿ ದೌರ್ಜನ್ಯ ಆಗಿದೆ ಅಂತ ಹೇಳಿದ್ಮೇಲೆ ನನಗೂ ಕೂಡ ಧೈರ್ಯ ಬಂತು. ಅದಾದ್ಮೇಲೆ ನಾನು
ದೂರು ಕೊಡಲು ಅಂದ್ರೆ ಸೂರಜ್ ರೇವಣ್ಣ ವಿರುದ್ಧ ದೂರು ಕೊಡಲು ಮುಂದೆ ಬಂದಿದ್ದೇನೆ. ಮತ್ತೆ ನನಗೆ ಸಾಕಷ್ಟು ನೋವಾಗಿದೆ, ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಸಾಕಷ್ಟು ನೋವಾಗಿದೆ. ಈ ಕಾರಣಕ್ಕೋಸ್ಕರ ನಾನು ಏನು ಠಾಣೆಗೆ ಬಂದೀನಿ, ದೂರು ಕೊಟ್ಟಿದ್ದೀನಿ. ಎಲ್ಲಾ ರೀತಿಯ ಏನು ಎದುರಿಸಕ್ಕೆ ಅಂದ್ರೆ ಮುಮ್ಮರವಾಗಿ ಯಾವುದೇ ರೀತಿ ಸಂಕಷ್ಟದನ್ನ ಎದುರಿಸಕ್ಕೆ ಸಿದ್ಧ ಆಗಿದ್ದೀನಿ ಅಂತಾನು ಕೂಡ ಹೇಳಿದ್ರು. ಮತ್ತೆ ಮಾಧ್ಯಮದವರು ಅಷ್ಟೇ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ರು. ಅಂದ್ರೆ ನೀವು ಇಷ್ಟೇ ಯಾಕೆ ತಡ ಮಾಡಿದ್ರಿ, ಮತ್ತೆ ನೀವು ಹಿಂದೆ ಯಾಕೆ ದೂರು ಕೊಟ್ಟಿದ್ರಿ ಅಂತ. ಇಲ್ಲ, ನಾನು ಬ್ಲಾಕ್ ಮೇಲ್ ಸಂಬಂಧಪಟ್ಟಂತೆ ಏನು ದೂರು ಕೊಟ್ಟಿದ್ದೆ, ಆ ದೂರ್ನ ಕೊಡಲು ಇವರೇ ಏನು ಸೂರಜ್ ರೇವಣ್ಣ ನಂಗೆ ಪ್ರೇರೇಪಿಸಿ ಸೂರಜ್ ರೇವಣ್ಣ ನಂಗೆ ಎದುರಿಸಿ ನೀನ್ ದೂರು ಹಿಂಗ್ ಕೊಡ್ಲೇಬೇಕು ಅಂತ ಹೇಳಿದ್ರು. ಆ ಕಾರಣಕ್ಕೋಸ್ಕರ ನಾನು ದೂರು ಕೊಟ್ಟೆ ಅಂತಾನು ಕೂಡ ಏನು ಸಂತ್ರಸ್ತ ಶಿವಕುಮಾರ್ ಹೇಳ್ದ ಅಂತಾನೆ ಹೇಳ್ಬೋದು. ಇದಲ್ದೆ ಸೂರಜ್ ರೇವಣ್ಣನ ಮೇಲೆ ಸಾಕಷ್ಟು ಆರೋಪಗಳನ್ನು ಸಹ ಮಾಡಿದ್ರು. ಅಂದ್ರೆ 4 ವರ್ಷಗಳಿಂದ ಏನು ಕೋವಿಡ್ ಸಂದರ್ಭದಲ್ಲಿ ನನಗೆ ಈ ರೀತಿ ಲೈಂಗಿಕ ದೌರ್ಜನ್ಯ ಮಾಡಿರೋದು, ಅದನ್ನ ಯಾರ ಹತ್ರ ಒಳ್ಳೆ ನೀನ್ ಹೇಳ್ಬಾರ್ದು, ಹೇಳಿದ್ರೆ ನಾನು ಸುಮ್ನೆ ಬಿಡೋದಿಲ್ಲ ಅಂತ ಬೆದರಿಕೆ ಹಾಕಿದ್ರು. ಇದಲ್ದೆ ಮತ್ತೆ ಬ್ಲಾಕ್ ಮೇಲ್ ಅದೇನು ಅರ್ಕಲ್ಗೂಡು ಮೂಲದ ಹುಡುಗ ಏನು ಬ್ಲಾಕ್ ಮೇಲ್ ಮಾಡ್ದ ಅಂತ ಅಂದ್ರೆ ಆ ದೂರನ್ನು ನೀನು ಕೊಡ್ಬೇಕು ಅಂತ ಬಲವಂತವಾಗಿ ನನಗೆ ಅವರೇ ದೂರು ಕೊಟ್ಟು ಸೂರಜ್ ರೇವಣ್ಣ ದೂರು ಕೊಡ್ಸಿದ್ದು ಅಂತಲೂ ಕೂಡ ಹೇಳಿದ್ರು ರಾಹುಲ್. ರೈಟ್ ಕಿರಣ್, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.